ಇವತ್ತು ಹಲವಾರು ಸಮಸ್ಯೆಗಳ ನೀರಿನ ವಿಚಾರ ಉದ್ಭವ ಆಗಿದೆ. ಅದನ್ನ ಪರಿಹಾರ ಕಂಡುಕೊಳ್ಳೋ ರೀತಿಯಲ್ಲಿ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಆ ಪರಿಹಾರ ಮಾರ್ಗಗಳನ್ನ ಕಂಡುಹಿಡಿಯೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಎರಡನೇದಾಗಿ ಇವತ್ತೇನು ಶುದ್ಧ ಕುಡಿಯೋ ನೀರಿಗೂ ಕೂಡ ಹೋರಾಟಗಳು ನಡೀತಾ ಇದ್ದಾರೆ. ಇವತ್ತು ಶುದ್ಧ ನೀರು ಕುಡಿಯೋ ಒಂದು ಹೋರಾಟದ ವಿಚಾರವಾಗಿ ಗಮನ ಹರಿಸಿದಾಗ ಹಲವಾರು ಹಳ್ಳಿಗಳಲ್ಲಿ ಇವತ್ತು ಶುದ್ಧ ನೀರಿನ ಘಟಕಗಳಿಲ್ಲ, ಕುಡಿಯೋ ನೀರಿನ ಘಟಕಗಳಿಲ್ಲ. ಹೀಗಾಗಿ ನಾನು 2017ರಿಂದ ಕೂಡ ನೋಡ್ಕೊಂಡ್ ಬಂದೆ. ಸಂಸದರು ಏನಿದ್ದಾರೆ ಅವತ್ತಿನ ಕಾಲಕ್ಕೆ ಒಂದು 54 ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ನಿಂದ 54 ಶುದ್ಧ ನೀರಿನ ಘಟಕಗಳನ್ನ ಸ್ಥಾಪಿಸಿದ್ರು. ಮತ್ತೆ ಅವ್ರ ಶಾಸಕರಾದ ನಂತರ ಕೂಡ ಕೆಲವರು ಒಂದು 75 ಟೋಟಲ್ ಒಂದು 100 ಸಂಖ್ಯೆಯಲ್ಲಿ ಒಂದು ಶುದ್ಧ ನೀರಿನ ಘಟಕ ಸ್ಥಾಪಿಸಿದ್ರು. ಅದರಲ್ಲೂ ನಾನು ಮೊನ್ನೆ ನಲ್ಲಕತ್ತರಿನಲ್ಲಿ ಹೋದಾಗ ನಮ್ಮ ಬಾಲಾಜಿ ಅವ್ರ ಜೊತೆಗೆ ಅಲ್ಲಿ ಶುದ್ಧ ನೀರಿನ ಘಟಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕೊರತೆ, ಸಂಪನ್ಮೂಲದ ಕೊರತೆ ಇದೆ, ಮಾನವ ಸಂಪನ್ಮೂಲದ ಕೊರತೆ ಅಲ್ಲಿ. ಯಾಕಂದ್ರೆ ಅದರ ಮೇಂಟೆನೆನ್ಸ್ ಎಲ್ಲರೂ ನೋಡ್ಕೊಬೇಕಾಗುತ್ತೆ. ನಾಳೆ ದಿನ ಇದು ಪುನರಾವರ್ತನೆ ಆಗ್ಬಾರ್ದು. ಏನು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 400 ಹಳ್ಳಿಗಳೇನಿದ್ದಾವೆ, ಎಲ್ಲ ಹಳ್ಳಿಗಳು ಕೂಡ ಇವತ್ತು ನಾನು ಕೂಡ ಸಂಸದರ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮತ್ತು ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಕಡೆಯಿಂದ ಎಲ್ಲ ಹಳ್ಳಿಗಳು, ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಹಳ್ಳಿಗಳು ಕೂಡ ಶುದ್ಧ ಕುಡಿಯೋ ನೀರಿನ ಘಟಕನ ಈ ಮೂಲಕ ನಾವು ತಿಳಿಸ್ತಾ ಇದ್ದೀನಿ. ಎಲ್ಲ ಶುದ್ಧ ಹಳ್ಳಿಗಳಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕನ ಸ್ಥಾಪಿಸ್ತೇನೆ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ. ಅತಿ ಶೀಘ್ರದಲ್ಲೇ ಅದು ಕೂಡ ಪ್ರಾರಂಭ ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿರೋ ಯಾವ ಹಳ್ಳಿಗಳು ಕೂಡ ಏನು ಶುದ್ಧ ನೀರಿನ ಘಟಕ ಇಲ್ಲ ಅಂತ ಒಂದು ನೋವು ತಿನ್ನುವ ಕೆಲಸ ಆಗಬಾರ್ದು. ಎಲ್ಲ ಹಳ್ಳಿಗಳಿಗೂ ನಾವು ಪರ್ಸನಲ್ ಆಗಿ ನಾನು ಭೇಟಿ ಕೊಡ್ತೀವಿ. ಅಲ್ಲಿನ ವಸ್ತುಸ್ಥಿತಿ ಗಮನಿಸಿ ಯಾವ ಹಳ್ಳಿಗಳಲ್ಲಿ ಅವಶ್ಯಕತೆ ಇದೆ ಅದನ್ನ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೀನಿ. ಇದೇ ನನ್ನ ಎರಡನೇ ವಿಚಾರ. ತಮಗೆ ಆಗ್ಲೇ ನಾನು ಪತ್ರಿಕಾಗೋಷ್ಠಿ ಮಾಧ್ಯಮದಲ್ಲಿ ಅದಕ್ಕೆ ₹5 ಕಾಯಿನ್ ಅಂತ ಏನಿದೆ, ಅದು ಯಾರಿಗೆ ಸಂಸದರಿಗಾಗ್ಲಿ ಅಥವಾ ಜೈ ಫೌಂಡೇಶನ್ಗಾಗ್ಲಿ ನಾವು ಮಾಡೋದಲ್ಲ. ಅದನ್ನ ಒಂದು ಯಂತ್ರಗಳ ನಿರ್ವಹಣೆಗೋಸ್ಕರ ಮಾಡೋದು. ಇವತ್ತು 20 ಲೀಟರ್ ಕ್ಯಾನ್ಗೆ ಎಷ್ಟು ಬೆಲೆ ಇದೆ ತಮ್ಗೆಲ್ಲ ಗೊತ್ತಿದೆ. ಎಷ್ಟೊತ್ತು ಮಾತಾಡಿದ್ರು ಕೂಡ ಅದಕ್ಕೆ ಪರಿಷ್ಕಾರ ಬೇಕು ಅಂತ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಹೇಳ್ತಾ ಇರೋದು. ಅದಕ್ಕೆ ಇವತ್ತೊಂದು ದಿನ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಮಾಹಿತಿ ಹಂಚ್ಕೊಳ್ಳೋದ್ರ ಜೊತೆಗೆ ಕೆಲವರು ಸಮಸ್ಯೆಗಳನ್ನ ಉದ್ಭವ ಮಾಡಿ ಹಾಗೆ ಬಿಡ್ತಾರೆ. ನಾವು ಸಮಸ್ಯೆಗೆ ಪರಿಷ್ಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು 2 ಸಮಸ್ಯೆ ಚಿಕ್ಕಬಳ್ಳಾಪುರನ ಕಾಡ್ತಾ ಇದೆ. ತಾವೆಲ್ಲರೂ ಗಮನಿಸಿದಂಗೆ, ನಾವು ಕೂಡ ನಾಗರಿಕನಾಗಿ ಗಮನಿಸಿದಂಗೆ, ಒಂದು ಶುದ್ಧ ಕುಡಿಯೋ ನೀರು, ಒಂದು ಕಂದವಾರ ಕೆರೆ, ಶುದ್ಧವಾದ ನೀರು ಕೆರೆಗಳಿಗೆ ಅಂತ ಹೇಳಿ. ಈಗ ಕೆರೆ ಶುದ್ಧ ಅಶುದ್ಧ ಅನ್ನೋದನ್ನು ಪಕ್ಕಕ್ಕಿಟ್ರೆ ಕೆರೆಗಳನ್ನ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಮುಂದಿನ ಪೀಳಿಗೆಗೆ ಶುದ್ಧ ನೀರು, ಕೆರೆಗಳನ್ನ ಕಾಪಾಡಿದ್ರೆ ಶುದ್ಧ ನೀರು ಆಟೋಮೆಟಿಕ್ ಆಗಿ ಬರುತ್ತೆ, ಅದು ಬೇರೆ ವಿಚಾರ. ಕೆರೆಗಳ ಸಂರಕ್ಷಣೆಗೆ ನಾವು ಏನೋ ಒಂದು ಪ್ರಯೋಗ ಮಾಡಬೇಕು, ಒಂದು ಅಭಿಯಾನ ಶುರು ಮಾಡ್ಬೇಕಂತ ಜಲಸಂಕಲ್ಪ ಅಭಿಯಾನದ ಅಡಿಯಲ್ಲಿ ಈಗೇನು ಸುದ್ದಳ್ಳಿ ಲೇಕ್ 1 ಲೇಕ್ 2 ಅಂತ ಹೇಳಿದ್ರೆ ಅದನ್ನ ಪ್ರಾಯೋಗಿಕವಾಗಿ ಸೇರಿಸ್ಕೊಂಡ್ವಿ. ಬರ್ತಾ ನೋಡಿದ್ರೆ ಕಂದವಾರ ಕೆರೆನ ಪ್ರತಿಯೊಬ್ಬರು ಅದನ್ನೇ ಬಳಸ್ಕೊಂಡು ಅವರವರ ಒಂದು ವೈಯಕ್ತಿಕ ಲಾಭಕ್ಕೆ ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಅವ್ರು ಏನಾದ್ರೂ ತಿಳ್ಕೊಳ್ಳಿ, ಅದು ದೇವರ ಹತ್ರ ಇರ್ತದೆ. ನಾನು ಅದಕ್ಕೆ ವ್ಯಕ್ತಿಗಳ ಹೆಸರು ಹೇಳಕ್ಕೂ ಇಷ್ಟಪಡಲ್ಲ. ಯಾಕಂದ್ರೆ ನಿಜವಾದ ನೀರಿನ ಒಂದು ಒಳ್ಳೇದಾಗ್ಬೇಕು, ನೀರಿನ ವಿಚಾರದಲ್ಲಿ ನಾವು ಕೈ ಜೋಡಿಸ್ತೀವಿ ಅನ್ನೋರು ನಮ್ಮ ಜಲ ಸಂಕಲ್ಪ ಅಭಿಯಾನಕ್ಕೆ ಕೈ ಜೋಡಿಸಿ ಇವತ್ತು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಮಿತ್ರರೇ. ಕಂದವಾರ ಕೆರೆ ಏನ್ ಜೊಟ್ಟು ಬೆಳೆದಿದೆ, 359 ಎಕರೆ ಸುಮಾರು, ಹೆಚ್ಚು ಕಮ್ಮಿ. ಯಾಕಂದ್ರೆ ಇವತ್ತು ಕೆರೆಗಳ ಜಾಗಗಳು ಕೂಡ ಕೆಲವು ಒತ್ತುವರಿಗಳಾಗಿರ್ತವೆ. ಅದು ಸರ್ಕಾರದ ಕೆಲಸ. ಅವ್ರು ಏನು ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ರೆ, ನಾನು ಈಗಾಗಲೇ ಬೋಸರಾಜ್ ಅವರು ಸನ್ಮಾನ್ಯ ಸಣ್ಣ ನೀರಾವರಿ ಸಚಿವರು ಕೂಡ ನಾನು ಮನವಿಯನ್ನು ಮಾಡಿಕೊಂಡಿದ್ದೇನೆ. ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದೀನಿ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ. ಆ ಮನವಿ ಪತ್ರಗಳು ಕೂಡ ಇಲ್ಲಿದೆ. ಇವತ್ತಲ್ಲ, ಇದು 1 ತಿಂಗಳಿಂದನೇ ನನ್ನ ಕೆಲಸ ಏನ್ ಮಾಡ್ಬೇಕು ಪ್ರಚಾರದ ಹಂಗಿಲ್ಲದೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಏನಿವತ್ತು ಯಾಕಂದ್ರೆ ನಮ್ಮ ಸಣ್ಣ ನೀರಾವರಿ ಸಚಿವರನ್ನ ಕೇಳಬೇಕಾಗುತ್ತೆ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವರೇ. ಹಾಗಾಗಿ ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ನಿಮ್ಮಂತ ಒಂದು ಸಂಸ್ಥೆಗಳು ಕೈ ಜೋಡಿಸಿದ್ರೆ ನಾವು ಕೂಡ ಸಹಕಾರ ಕೊಡ್ತೀವಿ ಅಂದ್ರು. ಇದೇ ಉದ್ದೇಶದಿಂದ ಜಲ ಸಂಕಲ್ಪ ಅಭಿಯಾನ ಶುರು ಮಾಡೋಣ. ಇನ್ನ ತಡೆ ಮಾಡಿದ್ರೆ ಪ್ರತಿಯೊಬ್ಬರು ಕೆರೆ ನೀರು, ಕೆರೆನ ವಿಚಾರವಾಗಿ ಎಲ್ಲಾ ಒಂದು ರಾಜಕೀಯ ಲಾಭಕ್ಕೆ ಬಳಸ್ಕೊಂತಾರೆ. ಇದು ನಿಲ್ಲಬೇಕು, ಕೆರೆಗಳ ಸಂರಕ್ಷಣೆ ಆಗ್ಬೇಕು ಅಂತ ಜಲ ಸಂಕಲ್ಪ ಅಭಿಯಾನ ಶುರು ಮಾಡಿದ್ದೀನಿ. ತಮ್ಮೆಲ್ಲ ಮಾಧ್ಯಮಿಕರ ಸಹಕಾರ ಕೊಡಿ. ಈ ಜಲ ಸಂಕಲ್ಪದಲ್ಲಿ ಜೈಕುಮಾರ್ ನೇತೃತ್ವ, ಜೈ ಫೌಂಡೇಶನ್ ನೇತೃತ್ವ ಅಲ್ಲ. ಈ ಜಲ ಸಂಕಲ್ಪ ಎಲ್ಲರದು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಏನಿದ್ದಾರೆ, ಇವತ್ತು ಏನ್ HN ವ್ಯಾಲಿ 44 ಕೆರೆಗಳು ಬರ್ತಾ ಇದೆ, 44 ಕೆರೆಗಳು ಕೂಡ ಪುನಶ್ಚೇತನಗೊಳಿಸುವ ಕಾರ್ಯ ಜಲ ಸಂಕಲ್ಪ ಅಭಿಯಾನದಲ್ಲಿ ಮಾಡ್ತಾ ಇದ್ದೀನಿ. ಪ್ರಾರಂಭಿಕ ಹಂತದಲ್ಲಿ ಈ ಮಾದರಿನ ನಾವು ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ರಾಜ್ಯದ ಇತರೆ ಜಿಲ್ಲೆಗಳಿಗೂ ಮಾದರಿ ಆಗ್ಬೇಕು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಚೆನ್ನಾಗಿರ್ಬೇಕು, ಬೇರೆ ಕಡೆ ಇದಾಗಬೇಕು ಅಂತಲ್ಲ. ಹಲವಾರು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ. ಎಲ್ಲಿಲ್ಲ ಸಮಸ್ಯೆ ಹೇಳಿ. ಕೆರೆಗಳ ಸಂರಕ್ಷಣೆ ಎಲ್ಲ ಆಗ್ತಾ ಇದೆ, ಸರಿಯಾಗಿ ಆಗ್ತಾ ಇಲ್ಲ. ಕೆಲವು ಕಡೆ ಹೂಳೆತ್ತಾ ಇದ್ದಾರೆ, ಕೆಲವರು ಇನ್ನ ಕಲುಷಿತಗೊಳಿಸ್ತಾ ಇದ್ದಾರೆ. ಇದೆಲ್ಲ ನಿರ್ಮೂಲನೆ ಆಗ್ಬೇಕಂದ್ರೆ ಒಂದು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ಬೇಕು. ನಮ್ಮ ಕಂದವಾರ ನಮ್ಮ ಜೀವನಾಡಿ ಚಿಕ್ಕಬಳ್ಳಾಪುರಕ್ಕೆ ಆ ಕೆರೆನ ಇವತ್ತು ಸರ್ಕಾರದ ಸಹಯೋಗ ಅನುಮತಿಯೊಂದಿಗೆ ಕಾನೂನಾತ್ಮಕವಾಗಿ ಮನವಿ ಪತ್ರವನ್ನು ಕೊಟ್ಟು
ಅವರ ಜೊತೆ ಕೈ ಜೋಡಿಸಿ ಜಲಸಂಕಲ್ಪ ಅಭಿಯಾನ ಶುರು ಮಾಡಿ ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ DPR ಕಾರ್ಯ ಪ್ರಗತಿಯಲ್ಲಿದೆ. ನಾವು ಪ್ರತಿಯೊಂದನ್ನು ನಾವು ಕೆಲಸ ಮಾಡಿದ ನಂತರ ಹೇಳ್ಕೊಂಡ ಅಭ್ಯಾಸ. ಅವಾಗ್ಲೂ ಕೂಡ ಹೇಳಿದೆ, ನಾನು ಲ್ಯಾಬ್ ರಿಪೋರ್ಟ್ ಬಂದ್ಮೇಲೆ ಮಾತಾಡ್ತೀನಿ. ಲ್ಯಾಬ್ ರಿಪೋರ್ಟ್ ಬರಕ್ ಮುಂಚೆನೆ ನೀರಿದು ಅಂತ ಹೇಳೋದಕ್ಕೆ ನಾನು ದೇವರಲ್ಲ ಅಂತ ತಮ್ಮ ಮಾಧ್ಯಮದಲ್ಲಿ ಹೇಳಿದ್ದೆ. ಜಲಸಂಕಲ್ಪ ಅಭಿಯಾನಕ್ಕೆ ಎಲ್ಲರೂ ಸಾಥ್ ಕೊಡಿ, ಎಲ್ಲರೂ ಕೈ ಜೋಡಿಸಿ. ಯಾವ್ಯಾವ ಕೆರೆ ಯಾವ ವ್ಯಾಪ್ತಿಯಲ್ಲಿದ್ದಾರೆ, ಯುವಕರು, ರೈತಾಪಿ ವರ್ಗದವರು, ವಾಲಂಟಿಯರ್ಸ್ ಏನಿರ್ತಾರೆ, ಸ್ವಯಂ ಸೇವಕರು, ಕೈ ಜೋಡಿಸಿ. ಇಲ್ಲಿ ಯಾರ ಹೆಸರು ಬೇಡ, ಯಾವ ಇದು ವ್ಯಕ್ತಿ ಪೂಜನೆ ಬೇಡ. ಇದು ಕೆರೆಗಳ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ಕೊಟ್ಟಾಗ ಮಾತ್ರ ನಾವು ಒಂದು ನಮ್ಮ ಕೆರೆ ನಮ್ಮ ಆಸ್ತಿ ಅನ್ನೋದು ಒಂದು ಅಂಶ ನಮ್ಮ ಮೈಂಡ್ ಅಲ್ಲಿ ಬರ್ಬೇಕಾಗುತ್ತೆ. ಅದಕ್ಕೋಸ್ಕರ ಜಲಸಂಕಲ್ಪ ಅಭಿಯಾನ ಶುರು ಮಾಡಿದೀವಿ. ಕಂದವಾರ ಕೆರೆ ಎಷ್ಟು ದೊಡ್ಡದು ಅಂತ ತಮ್ಗೆಲ್ಲರಿಗೂ ಮಾಹಿತಿ ಇದೆ. ಆ ಜೊಂಡು ಮುಕ್ತ ಕಂದವಾರ ಕೆರೆ ಮಾಡಿ ಏನು ಗತವೈಭವ ಏನಿದೆ, ಒಂದು 50-60 ವರ್ಷಗಳಿಂದ ಕಂದವಾರ ಕೆರೆ ಏನಿರ್ಬೋದು, ಒಂದು ಶುದ್ಧವಾದ ನೀರು, ಅದು HL ವ್ಯಾಲಿ ಬಂದು ನೀರು ಏನು ಸಂಸ್ಕರಣೆ ಆಗ್ತಾ ಇದೆ, ಈ ರೀತಿ ಕ್ಲೀನ್ ಮಾಡಿದಿರಾ ಎಲ್ಲಾ ತ್ಯಾಜ್ಯಗಳು ಬಿಟ್ಟು ನಾವೇ ಕಲುಷಿತಗೊಳಿಸೋದನ್ನ ತಡೆಗಟ್ಟಿ ಅದನ್ನ ಒಂದು ಸುಂದರವಾದ ಒಂದು ಕೆರೆ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು. ಆ ಕೆರೆ ಪರಿಸರ ಸುತ್ತು ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಕೆರೆ ಪರಿಸರನ ಸ್ವಚ್ಛವಾಗಿ ಇಟ್ಕೊಬೇಕು. ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಒಂದು ವಾಕ್ ಪಾತ್ರಗಳು ಏನ್ ಮಾಡ್ತಾ ಇದ್ದಾರೆ ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಹಲವಾರು ತಾಲೂಕುಗಳನ್ನ ಗಮನಿಸಿದ್ದೇನೆ. ಆ ರೀತಿ ನಿರ್ಮಾಣ ಮಾಡಿದಾಗ ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಸಂರಕ್ಷಣೆ ಆಗಿ ಅಂತರ್ಜಲ ಮಟ್ಟ ಏನು ಕುಸಿದಿತ್ತು ಆಗ 15 ವರ್ಷಗಳ ಹಿಂದೆ, ಅದು ಮುಂದಿನ ದಿನಗಳಲ್ಲಿ ಕುಸಿದಿರ ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗುತ್ತೆ ಅಂತ ಜಲಸಂಕಲ್ಪ ಶುರು ಮಾಡಿದ್ದೀನಿ. ಇದು ಕಂದವಾರ ಕೆರೆಯನ್ನು ಕೂಡ ಅದನ್ನ ಅಳವಡಿಸ್ಕೊಂಡಿದ್ದೀವಿ ನಮ್ಮ ಒಂದು ಸಂಕಲ್ಪದ ಅಭಿಯಾನದಲ್ಲಿ. ಮಾಧ್ಯಮ ಮಿತ್ರರು ಎಲ್ಲರೂ ಸಹಕಾರ ಕೊಡಿ ಇಂಥ ಒಳ್ಳೆಯ ವಿಚಾರಗಳಿಗೆ ದಯವಿಟ್ಟು ಮನವಿ ಮಾಡ್ಕೊಂತೀರಿ. ಇದರ ಉದ್ದೇಶನೇ ಈ ಒಂದು ಕಂದವಾರ ಕೆರೆ ಏನು ಇವತ್ತು ಸಮಸ್ಯೆಗೆ ಒಳಗಾಗಿದೆ, ಏನು ಹಲವಾರು ಜನಗಳಿಗೆ ಒಂದು ಬಾಯಿ ಮಾತಾಗಿದೆ, ಅದನ್ನ ನಿಲ್ಲಿಸಬೇಕು ಅನ್ನೋದಕ್ಕೆ ಇವತ್ತು ಕಂದವಾರ ಕೆರೆನ ನಾನು ಏನು ಪಾಯಿಂಟ್ ನಂಬರ್ 1 ಹೇಳಿದೆ, ಕೆರೆ ಜುಂಡನ್ನ ಕ್ಲೀನ್ ಮಾಡಿ ಕೆರೆ ಸಂರಕ್ಷಣೆಯನ್ನು ನಾನು ಮಾಡ್ತೀನಿ. ಕೆರೆ ಪುರಕ್ಷೇತ್ರನ ಜಲಸಂಕಲ್ಪ ಅಭಿಯಾನದ ಕಡೆ 38 ಅಂಶಗಳಲ್ಲಿ ಈ ಮರ್ಕ್ಯೂರಿ ಲೆವೆಲ್ ಇರ್ಬೋದು, ಎಲ್ಲಾ ಲೆವೆಲ್ಗಳು ಪ್ರತಿಯೊಂದು ನೀವು ಕೂಲಂಕುಷವಾಗಿ ನೋಡಿ. ಕೆಲವರೆಲ್ಲ 15 ಅಂಶ 12 ಪರಿಮಾಣಗಳು ಚೆಕ್ ಮಾಡ್ತಾರೆ. ನಾನು 36-38 ಪರಿಮಾಣಗಳು ಚೆಕ್ ಮಾಡ್ತೀನಿ. ಯಾಕಂದ್ರೆ ಇದ್ರಲ್ಲಿ ಕೂಲಂಕುಷವಾಗಿ ಗಮನಿಸಿದ್ರೆ ಮಾತ್ರ ನಿಮ್ಗೆ ಯಾವ್ಯಾವ ಅಂಶ ಹೆಚ್ಚಿದೆ ನೀರಿನಲ್ಲಿ. ಯಾಕಂದ್ರೆ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸುಮ್ನೆ ನಾವು ಕಣ್ಣಾರೆ ನೋಡ್ಬಿಟ್ಟು ಆಕಾಶದಲ್ಲಿರೋ ನಕ್ಷತ್ರಗಳನ್ನ ಲೆಕ್ಕ ಹಾಕೋರು, ಸಾಗರದಲ್ಲಿ ಕೆರೆಗಳಲ್ಲಿರೋ ಮೀನುಗಳ ಲೆಕ್ಕಾಚಾರ ಹಾಕೋರು ಇನ್ನೂ ಹುಟ್ಟಿಲ್ಲ ಸರ್. ಕೆರೆಗಳಲ್ಲಿ ಜಲಚರಗಳು ಎಷ್ಟಿದೆ ಅಂದ್ರೆ ಸೃಷ್ಟಿ ಇದೆ, ಅದು ಸೃಷ್ಟಿಗೆ ಗೊತ್ತು. ಆಕಾಶದಲ್ಲಿ ಯಾರು ಪ್ರೂಫ್ ಮಾಡಕ್ಕಾಗಲ್ಲ. ಸುಮ್ನೆ ಕೆಲವರು ಮಾತು ಬಾಯಿ ಚಕ್ಲಕ್ಕೆ ಹೇಳ್ತಾರೆ. ಅದ್ರ ಬಗ್ಗೆ ನಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತೀವಿ ಹೊರತು ಬೇರೆಯವ್ರು ಹೇಳಿದ್ದೆಲ್ಲ ನಾವು ನಂಬಕ್ ಹೋಗಲ್ಲ. ಕಲುಷಿತ ಏನು ಶುದ್ಧವಾಗಿದೆ ಅಂತ ಹೇಳಿಲ್ಲ, ಕಲುಷಿತಗೊಂಡಿದೆ. ಕಾರಣಗಳು ಕೂಡ ನಾನು ವಿಜ್ಞಾನಿಗಳ ಗೊತ್ತ ಚರ್ಚೆ ಮಾಡ್ದಾಗ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ, ತ್ಯಾಜ್ಯ. ಈಗ ಕೋಳಿ ಎಲ್ಲಾ ರೀತಿಯ ಸರ್ವೆ ಮಾಡಿದೀವಿ ನಾವು. ಪ್ರತಿಯೊಂದು ಸರ್ವೆನು ಮಾಧ್ಯಮದ ಮುಂದೆ ಹಾಕೊಂಡು ಏನೋ ನಾನು ಇನ್ನೇನೋ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿದೀವಿ ನಾವು. ಅದ್ರಲ್ಲಿ ನಮ್ಗೆ ತಿಳಿದು ಬಂದ ಅಂಶ ಏನಂತ ಹೇಳಿದ್ರೆ, ಮೈನ್ STP ಯೋಜನೆಗಳಿಂದಾನೇ ಇಷ್ಟು ತೊಂದರೆ ಆಗಿರೋದು ನಮ್ಗೆ. ಅದನ್ನ ಯಾವತ್ತು ನಾವು ಪರಿಹಾರ ಕಂಡುಕೊಳ್ತೀವಿ, ಅದು ಯಾವತ್ತು ನಿರ್ಮೂಲನೆ ಆಗುತ್ತೆ STP ಯೋಜನೆ ಸಮಸ್ಯೆ, ಅವತ್ತು ಕೆರೆಗಳು ಎಲ್ಲಾ ಕೆರೆಗಳು ನಗರಸಭೆ ವ್ಯಾಪ್ತಿಯಲ್ಲಿ ಇನ್ನು ಮುಷ್ಟೂರು ಕೆರೆ ಆಗಿರ್ಬೋದು, ಮುಷ್ಟೂರು ಕೆರೆಯಲ್ಲಿ ಶಾಂಪಲ್ ತಗೊಳಕ್ ಆಗ್ಲಿಲ್ಲ. ನಿಮ್ಗೆ ಗೊತ್ತಾ, ಮಾಧ್ಯಮದವರು ಇದ್ರು ಅವತ್ತು. ಒಂದೇ ಒಂದು ಕಡೆ ನೀರು ಶಾಂಪಲ್ ತೆಗೆಯೋದಕ್ಕೆ ಸಾಧ್ಯ ಇಲ್ಲದಷ್ಟು ಜೊಂಡು ಬೆಳೆದಿದೆ. ಇನ್ನು ಎಲ್ಲಿ ಅಲ್ಲಿ ಮೀನುಗಳು ಬದುಕ್ತವೆ? ಮೀನುಗಳು ಸಾಯಕ್ ಕಾರಣ ಜೊಂಡು, ಆಕ್ಸಿಜನ್ ಕೊರತೆ ಉಂಟಾಗಿ ಸಾಯ್ತಾ ಇರೋದು. ಆ ಜೊಂಡು ಜಾಸ್ತಿ ಬೆಳೆದಿರೋ ಜಾಗದಲ್ಲೇ ಮೀನುಗಳು ಸಾಯ್ಬೋದು, ಬೇರೆ ಯಾವ್ದೋ ವಿಚಾರ ಇಲ್ಲ. ಚಿಕ್ಕಬಳ್ಳಾಪುರ ನಿರಂತರ ಸುದ್ದಿಗಾಗಿ ಪಾಲಾರ್ ಪತ್ರಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.